ಈಗ ಮೋದಿ ನೋಡ್ಕೊಂಡು ಜನ ಎಲ್ಲವ ಮೋದಿಗೆ ಓಟ್ ಹಾಕ್ತಾರೆ. ಮೋದಿಜಿ ನೋಡ್ಕೊಂಡು ಸೋಮಣ್ಣರಿಗೆ ಓಟ್ ಹಾಕ್ತಾರೆ. ಸೋಮಣ್ಣವ್ರು ಬರ್ತಾರೆ ಅಂತೇಳಿ ಹೇಳ್ಬೋದು. ಅಷ್ಟೊಂದು ಬಿಟ್ರೆ ಮುದ್ದಹನುಮೇಗೌಡರಿಗೆ ಅಷ್ಟೊಂದು ಇಲ್ಲ. ನಾವು ಮಹಾಸ್ವಾಮಿಯರು ಯಾರಿಗೆ ಹಾಕೊಂತಾರೋ ಅವ್ರಿಗೆ ಹಾಕ್ತೀವಿ. ಏನಾಗುತ್ತೆ ಬ್ರೋಣ? ಏನಾಗುತ್ತೆ ಸರ್, ಈಗ ಮೋದಿ ನೋಡ್ಕೊಂಡು ಜನ ಎಲ್ಲವ ಮೋದಿಗೆ ಓಟ್ ಹಾಕ್ತಾರೆ. ಯಾಕೆಂದರೆ ಅವರು ಸುಭದ್ರವಾದ ಸರ್ಕಾರವನ್ನು ಕೊಟ್ಟಿದ್ದಾರೆ ಮೋದಿಜಿಯವರು. ಮೋದಿಜಿ ನೋಡ್ಕೊಂಡು ಸೋಮಣ್ಣರಿಗೆ ಓಟ್ ಹಾಕ್ತಾರೆ. ಯಾಕೆಂತಂದರೆ ಕಾಂಗ್ರೆಸ್ನವರು ಯಾವ ಅಭಿವೃದ್ಧಿನೂ ಮಾಡಲಿಲ್ಲ, ಬರೀ ಆಶ್ವಾಸನೆ ಕೊಟ್ಟರು, ಅದು ಇದು ಕೊಟ್ಟರು ಬಿಟ್ಟರೆ ಈಗ ಸಾರ್ವಜನಿಕವಾಗಿ ಯಾವ ಕೆಲಸ ಕಾರ್ಯ ಮಾಡ್ಯಾರ ಸರ್? ಯಾವ ಜಮೀನು ಏನೂ ಮಾಡಿಲ್ಲ ಅವರು. ಕಾಂಗ್ರೆಸ್ನವ್ರು ಭರವಸೆ ಕೊಟ್ಟಿದ್ದಾರೆ, ಲೇಡೀಸ್ಗೆ ದುಡ್ಡು ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಸರಿ, ಯಾಕೆ ಗಂಡಸರು ಓಟ್ ಹಾಕಿರ್ಲಿಲ್ವಾ? ಬರೀ ಲೇಡೀಸ್ ಒಬ್ಬರೇ ಓಟ್ ಹಾಕಿದ್ರ ಅಲ್ವಾ ಸರ್? ಈಗ ಅದರಿಂದ ಮೋದಿಜಿ ಸುಭದ್ರವಾದ ಸರ್ಕಾರವನ್ನು ಕೊಟ್ಟವ್ರೆ. ಮುಂದೆ ಅವರೇ 5 ವರ್ಷ ಆಳ್ವಿಕೆ ಇದ್ದರೆ ನಮ್ಮ ದೇಶ ಇನ್ನೂ ಸುಭದ್ರವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ಮೋದಿಜಿ ಅವರಿಗೆ ನಾವು ಓಟ್ ಹಾಕೋದು. ಅವ್ರು ನೋಡ್ಕೊಂಡು ನಾವು ಸೋಮಣ್ಣ ಅವರಿಗೆ ಮೋದಿ ನೋಡ್ಕೊಂಡು ಓಟ್ ಹಾಕಿದ್ರೆ ಬಸವರಾಜ್ ಎಷ್ಟು ದಿನ ಬಂದವ್ರು ಈ ಕಡೆ? ಬಸವರಾಜ್ ಈ ಕಡೆ ತಲೆ ಹಾಕಿ ಮನೆಗಿಲ್ಲ ಸರ್. ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಎಲ್ಲೈತೆ ಅಂತಲ್ಲಿ ತಿರುಗಿ ನೋಡಿಲ್ಲ ಅವರು. 5 ವರ್ಷ ಇದ್ರಲ್ಲ ಮೋದಿ ಅವರು. ಮತ್ತೆ ಮೋದಿಜಿ ಅವ್ರ ಸರ್ಕಾರ ಅಲ್ಲಿ ನಮಗೆ ಅಲ್ಲಿ ಯಾವ ಈಗ ಹೊರದೇಶದವರೆಲ್ಲ ಈಗ ಆಕ್ರಮಣ ಮಾಡಿ ಅವೆಲ್ಲ ತಡೆಗಟ್ಟಿದ್ದಾರೆ. ಅಲ್ಲ, ಚಿಕ್ಕನಾಯಕನಹಳ್ಳಿಗೆ ನಮ್ಮ ಇವರು ಬಸವರಾಜ್ ಅವರವರು ಏನು ಸ್ಪಂದಿಸಿಲ್ಲ, ಯಾವ ಕೆಲಸ ಕಾರ್ಯನೂ ಮಾಡಿಲ್ಲ. 5 ವರ್ಷದಿಂದ ಅವ್ರ ಮಕನೇ ನಾವು ನೋಡಿಲ್ಲ. ಮತ್ತೆ ಬದಲಾವಣೆ ಬಯಸ್ತೀರಾ ಏನು? ನಾವು ಮೋದಿಜಿ ನೋಡ್ಕೊಂಡು ಸರ್ ನಾವು ನಿಂತಿಲ್ಲ ಸರ್, ಆದ್ರೆ ಅವ್ರಿಗೆ ಬೆಂಬಲ ಕೊಡ್ಬೇಕಲ್ವಾ? ಯಾವ ರೀತಿ ಚಿಕ್ಕನಾಯಕನಹಳ್ಳಿಗೆ ಏನು ಉಪಯೋಗ? ಮೋದಿ ಬೆಂಬಲ ಕೊಟ್ರೆ ಅದು ಮುಖ್ಯ ಅಲ್ವಾ? ಅಲ್ಲ ಸರ್, ಈಗ ಸರ್ಕಾರ ಗೆಲ್ಸ್ಕೊಂಡ್ರೆ ನೀವು ಸರ್ ಅಲ್ಲಿ ಈಗ ಸೆಂಟ್ರಲಲ್ಲಿ BJP ಇರೋದ್ರಿಂದ ಈಗ ಅಲ್ಲಿ BJP ಸರ್ಕಾರ ಬಂದರೆ ಮುಂದೆ ಎಲ್ಲದ್ರ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಈಗ ಅಲ್ಲಿ BJP ಬಂದಿರುತ್ತೆ, ಇಲ್ಲಿ ಕಾಂಗ್ರೆಸ್ ಬಂದಿರುತ್ತೆ, ಯಾವುದು ಸುಭದ್ರ ಸರ್ಕಾರ ಆಗಲ್ಲ. ಈಗ ಅಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿಕೊಂಡು ಅವ್ರ ಸಮಸ್ಯೆಗಳನ್ನು ಈ ವಾರ ತೆಗೆದುಕೊಂಡು ಮುಂದೆ ವಾರ ಅವ್ರದ್ದು ಏನೇ ಸಮಸ್ಯೆ ಐತೆ ಅಲ್ಲೇ ಅವ್ರ ಎದುರಿಗೆ ಬಗೆಹರಿಬೇಕು. ಆ ರೀತಿ ಒಂದು ನಿರ್ಧಾರ ತಗೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ ಯಾವುದೇ ನಾವು ತಾಲೂಕು ಆಫೀಸು ಅಲ್ಲಿ ಇಲ್ಲಿ ಹೋಗಂಗಿಲ್ಲ, ಅಲ್ಲಿ ಹೋಗಿ ಜನಸ್ಪಂದನಕ್ಕೆ ಹೋದ್ರೆ ಅವರೇ ಅಲ್ಲಿ ಕರೆಸ್ತಾರೆ, ಅಧಿಕಾರಿಗಳನ್ನು ಕರೆಸ್ತಾರೆ. ಅವ್ರವ್ರ ಸಮಸ್ಯೆಗಳಿಗೆ ಮುಂದಿನ ವಾರ ಏನು ಅವ್ರದ್ದು ಸಮಸ್ಯೆ ಬಗೆಹರಿತಾ ಇಲ್ವೋ, ಏನಾಯಿತು ಅದೊಂದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್. ಇದೇ ರೀತಿ ಅವ್ರು ಮಾಡ್ಕೊಂಡು ಹೋದರೆ ಭಾರಿ ಒಳ್ಳೆಯದು ಸರ್. ಮುಂದೆ ಅವರು ನೋನ್ ಸರ್, ಹೌದು ಸರ್, ಏನು ಮಾಡೋಕ್ಕಾಗಲ್ಲ. ಯಾರೇ ಪಕ್ಷ ಬಂದರೂ ಜನಗೋಸ್ಕರನೇ ಕೆಲಸ ಮಾಡೋದು. ಹೌದು ಸರ್, ಜನರಿಗಾಗಿ ಯಾರು ಸ್ಪಂದಿಸ್ತಾರೋ ಅವ್ರಿಗೆ ಒಲಿಮೆ ಇದ್ದೇ ಇರುತ್ತೆ ಸರ್. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಇದ್ದಿದ್ರಾಗೆ ಸೋಮಣ್ಣವ್ರು ಬರ್ತಾರೆ ಅಂತೇಳಿ ಹೇಳ್ಬೋದು. ಅಷ್ಟೊಂದು ಬಿಟ್ರೆ ಮುದ್ದಹನುಮೇಗೌಡರಿಗೆ ಅಷ್ಟೊಂದು ಇಲ್ಲ. ಅದರಿಂದ ಮುದ್ದಹನುಮೇಗೌಡರಿಗೆ ಅಂದರೆ ಅಷ್ಟೊಂದು ಜನ ಸ್ಪಂದಿಸಲ್ಲ. ಅವರು ಆ ಕಡೆ ಇದ್ರಲ್ಲ, ಅದರಿಂದ ಅವರು ಸ್ಪಂದಿಸೋಕ್ಕಾಗಲ್ಲ. ಅವ್ರು ಬರೋ ಡೌಟು. ಇದ್ದಿದ್ರಾಗೆ ಇವರೇ ಸೋಮಣ್ಣರೇ ಒಂದು ಸ್ವಲ್ಪ ಲೀಡು. ಬೆಂಗಳೂರಿಂದ ಬರ್ಬೇಕಲ್ಲ, ಅವ್ರು ಬರ್ತಾರೆ ಸರ್, ಅವ್ರು ಬರ್ತಾರೆ. ಬರ್ತಾರೆ. ಅವರಂತೂ ಗ್ಯಾರಂಟಿ ಬರ್ತಾರೆ. ಅದರಿಂದ ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ಎಷ್ಟು ಮಟ್ಟಕ್ಕೆ ಬಡ ಜನಗಳಿಗೆ ಹೆಲ್ಪ್ ಆಗಿದೆ? ಯಾವ್ದಾವ್ದು ಪಡ್ಕೊಂಡಿದ್ರಿ ಸರ್? ಅವ್ರು ಬಸ್ಗೆ ಹೋಗೋಕ್ಕೆ ಹೆಣ್ಮಕ್ಳಿಗೆ ಅನುಕೂಲ ಐತೆ. ಆಮೇಲೆ ಗೃಹಲಕ್ಷ್ಮಿದು ಒಂದು ಸ್ವಲ್ಪ ಅನುಕೂಲ ಐತೆ. ಆಮೇಲೆ ಕರೆಂಟಿಂದು ಫ್ರೀ ಐತೆ ಸರ್. ಅವು 3 ಗ್ಯಾರಂಟಿ. ರೇಷನ್ನಿಂದು ಅದು ತಿಂಗಳ 2 ತಿಂಗಳಿಗೆ 3 ತಿಂಗಳಿಗೆ ಆಗ್ತಾ ಇದ್ದಾರೆ. ಇದೆಲ್ಲ ಬಡ ಜನಗಳಿಗೆ ಹೆಲ್ಪ್ ಆಗಿದೆ? ಆಗೈತೆ ಸರ್, ಆಗೈತೆ. ನೀವು ಯಾವ ಯೋಜನೆ ಎಲ್ಲ ಪಡ್ಕೊಂಡಿದ್ದೀರಿ? ನಮ್ಗೆ ಇನ್ನೇನು ಸರ್, ನಮ್ಗೆ ಯಾವ್ದು ಬರುತ್ತೆ? ಹೆಣ್ಮಕ್ಳಿಗೆ ಬರುತ್ತೆ. ಮನೆಯವ್ರಿಗೆ ಬಂದೈತೆ ಸರ್. ಬಂದಿದೆ. ಖುಷಿ ಇದೆಯಾ ಅಂತ? ಇಲ್ಲ ಸರ್, ಖುಷಿಯಾಗಿದ್ದೀವಿ. ಆದ್ರೆ ಏನು ತೊಂದರೆ ಇಲ್ಲ. ಖುಷಿಯಾಗಿದೆ. ಮುಂದುವರಿಸ್ಬೇಕಾ ಬೇಡವಾ? ಅಲ್ಲ, ಮುಂದುವರಿಸ್ಬೋದು. ಅದ್ರಾಗೇನು ತೊಂದರೆ ಇಲ್ಲ ಸರ್, ಒಳ್ಳೇದಾಗುತ್ತೆ. ಕೆಲವು ಜನ ಅದ್ರಾಗೆ ಜೀವನ ಮಾಡೋ ಅಂಥ ವ್ಯಕ್ತಿಗಳು ಇದ್ದಾರೆ. ಕೆಲವರು ದುಡ್ದು ಸಂಪಾದನೆ ಮಾಡಿ ಅದಕ್ಕೆ ತಕ್ಕನಾಗೆ ಇವರು ಒಂದು ಸ್ವಲ್ಪ ಕೊಡ್ತಾರಲ್ಲ, ಅದಕ್ಕೂ ಒಳ್ಳೆ ಇದಾಗಿದೆ ಸರ್. ನಮ್ಮ ಹೆಸರು ತಿಮ್ಮಯ್ಯ ಸರ್. ಮಾಧುಸ್ವಾಮಿಯವ್ರನ್ನ ಯಡಿಯೂರಪ್ಪರೇ ಕರೆಸಿ ಟಿಕೆಟ್ ಕೊಡ್ತೀನಿ ಬಾ, ನೀನು ಸುಮ್ಮನೆ ಅವತಾರ ಆಡಕ್ಕೆ ಹೋಗ್ಬೇಡ, ನೀನು ಎಂ ಪಿ ನಿಲ್ಲು, ಮಾಧುಸ್ವಾಮಿ MLA ಸೋತಿದ್ದಾರೆ ಅಂತಂದು ಕರೆಸಿದ್ದು ಯಡಿಯೂರಪ್ಪರೇ. ಯಡಿಯೂರಪ್ಪರೇ ಮೋಸ ಮಾಡಿರೋರು ಯಡಿಯೂರಪ್ಪರೇ. ನಾವು ಮಾಧುಸ್ವಾಮಿಯವ್ರು ಯಾರಿಗೆ ಹಾಕೊಂತಾರೋ ಅವ್ರಿಗೆ ಹಾಕ್ತೀವಿ. ಅವು ಕಾಂಗ್ರೆಸ್ BJP ಅಂದ್ರೆ BJP. ನಮ್ಮ ಬಾಸ್ ಯಾರಿಗೆ ಹೇಳ್ತಾರೋ ಅವ್ರಿಗೆ ಹಾಕ್ತೀವಿ. ಯಾಕೆಂದ್ರೆ ನಮ್ಮನ್ನ ಅವರು ಇದುವರೆಗೂ 34 ವರ್ಷದಿಂದ ಸಾಕಿದಾರೆ ಅವರೇ. ನಮ್ಮನ್ನ ಈ ಮಟ್ಟಕ್ಕೆ ತರಕ್ಕೆ ಅವರೇ ಮಾಧುಸ್ವಾಮಿಯವರು.
ಅದ್ರಾಗೇನು ಹೇಳೋ ಮಾತಿಲ್ಲ ಸರ್. ಹಂಗಂತೀರ? ಓ ಸತ್ಯ ಸರ್. ಮಹಾಸ್ವಾಮಿಯರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಆಗ್ತೀವಿ ಸರ್. ನಮ್ಮ ಬಾಸೀಗ ಮೊನ್ನೆ ನವೋದಯ ಕಲೆ ಹತ್ರ ಇದು ಮಾಡಿ ಈ ಕಾಂಗ್ರೆಸ್ಗೆ ಮಾಡೋಣ ಅಂತ ಅವ್ರು ಹೇಳಿರು. ಬಟ್ ಅದೇನೋ ಯಡಿಯೂರಪ್ಪವ್ರ ಮೇಲೆ ಮೊನ್ನೆ ಬಂದಿದ್ರು ಮನೆಗೆ, ಮಹಾಸ್ವಾಮಿಯವ್ರ ಮನೆಗೆ. ಅದೇನು ಮಾತಾಡ್ಯಾರ ಗೊತ್ತಿಲ್ಲ. ಬಟ್ ಎಲೆಕ್ಷನ್ ವಿಚಾರದಾಗಂತೆ ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ, ಪಕ್ಷ ಬಿಡಲ್ಲ ಅಂತ ಹೇಳ್ಯಾರೆ. ಪಕ್ಷ ಬಿಡಲ್ಲ ಅಂತ? ಪಕ್ಷ ಬಿಡಲ್ಲ, ನಾನು ಯಾರಿಗೂ ಸಪೋರ್ಟು ಮಾಡಲ್ಲ ಅಂತ ಹೇಳ್ಯಾರ ಮಹಾಸ್ವಾಮಿಯವರು. ಸಮಸ್ಯೆನೇ ಬೇಡ ಅಂತ? ಬೇಡವೇ ಬೇಡ ಅಂತ ಹೇಳ್ಯಾರ ಮಹಾಸ್ವಾಮಿಯವರು. ಒಳೆಯಟ್ಟಿ ಈ ಸಲ ಬಿದ್ದೇ ಬೀಳ್ತದೆ ಬಿಜೆಪಿಗೆ ಇದರಿಂದ. ಖಂಡಿತ ಬೀಳ್ಬೋದು. ಮಹಾಸ್ವಾಮಿ ಮೇಲೆ ಇರೋದಾದ್ರೆ ಸೋಲೋದು ಖಚಿತ ಸೋಮಣ್ಣ. ಅದ್ರಾಗೇನು ಹೇಳ ಮಾತಿಲ್ಲ ಸರ್. ಯಾಕೆಂದ್ರೆ ಅವ್ರೂ ಎಮ್ ಎಲ್ ಎ ಸೋಲ್ಬೇಕಾದ್ರೆ ಅವರು 60-62 ಸಾವಿರ ಓಟ್ ತಗೊಂಡಾರೆ. ಮತ್ತು ಅಂಥ ಲೀಡರ್ನ ಇವನು ಸೋಮಣ್ಣ ಕೈ ಬಿಟ್ರೆ ಕಳ್ಕೊಂತಾನೆ ಅಷ್ಟು. ಅದ್ರಾಗೇನು ಹೇಳ ಮಾತಿಲ್ಲ ಸರ್. ಈಗ ಸೋಮಣ್ಣವರು ನೇರವಾಗಿ ಹೇಳ್ಬಿಟ್ರು, ಬರಬೇಡ ಅಂದ್ರು ಮಾಧುಸ್ವಾಮಿ ಮನೆಗೆ ಅಂತ. ಮನೆಗೆ ಬರಬೇಡ ಅಂದ್ರೆ ಗೇಟಾಗೆ ನಿಲ್ಲಿಸ್ಕೆ ಮಾತಾಡ್ತಾರೆ ಸರ್. ಅದ್ರಾಗೇನು ಹೇಳ ಮಾತಿಲ್ಲ. ಬಟ್ ಇವ್ನು ಸೋಮಣ್ಣವೇ ಒಬ್ಬ ಲೀಡರ್ನ, ಒಬ್ಬ ಕಾನೂನು ಸಚಿವರಾಗಿದ್ದಂಥ ಮಾಧುಸ್ವಾಮಿಯವ್ರನ್ನ ಸೋಮಣ್ಣ ಆ ಮಟ್ಟಕ್ಕೆ ಮಾತಾಡ್ಬೋದಾ? ನಾನು ಹರಿಯ ನೀರು ನಿಲ್ಲೋ ನೀರಲ್ಲ, ನನಗೆ ಗೊತ್ತೈತೆ ಗೆಲ್ಲೋದು ಅಂತ ನೀನು ಅಂದಾಗ ಗೆದ್ಕೊ ಹೋಗು ಅಂದ್ರು ಮಾಧುಸ್ವಾಮಿಯವರು ಅಲ್ವಾ ಸರ್? ಅದನ್ನು ಹೇಳ್ಬೇಕು. ಸೋಮಣ್ಣ ಒಳೆಯಟ್ಟು ಬೀಳ್ತದೆ, ಒಳ್ಳೆಟ್ಟು ಗ್ಯಾರಂಟಿ ಬೀಳ್ತದೆ. ಅದ್ರಾಗೇನು ಹೇಳ ಮಾತಿಲ್ಲ ಸರ್. ಮುದ್ದನಮೇಗೌಡರು ಗೆದ್ದೋಗ್ಯಾರ ಇಲ್ಲಿ. ಆಮೇಲೆ ಮುಸ್ಲಿಮ್ಸ್ ಬಾಯಿ ಬಂದಂಗೆ ಬೈದಿದ್ರು ಸರ್ ನೀವು ಅಲ್ವಾ? ಆಮೇಲೆ ಮುದ್ದನಮೇಗೌಡ ಒಕ್ಕಲಿಗರವನು, ಒಕ್ಕಲಿಗರು ಓಟ್ ಹಾಕಲ್ವ ಇಲ್ಲಿ ಈ ಕ್ಷೇತ್ರದಾಗ ಮುದ್ದನ ಅಲ್ವಾ ಸರ್? ಬರೀ ಲಿಂಗಾದ ನೀವು ಕೇಕಡ್ ನೀನು ಹೋಗು. ಸೋಮಣ್ಣ ಮಾಧುಸ್ವಾಮಿ ಅಂತ ಲೀಡ್ರು ಬೈದಿದ್ಯಲ್ರ ನೀನು. ನಾನು ಹರಿಯ ನೀರು ನಿಲ್ಲ ನೀರಲ್ಲ ಅಂತ ಅಂದಿದ್ಯ. ಅಲ್ಲೋಗಿ ಸಿದ್ದರಾಮಯ್ಯನ ಎದುರಿಗೆ 50,000 ಓಟ ಸೋತಿದ್ಯ ಅಲ್ವಾ ಸಾರು? ಬಟ್ ನೀ ಸೋಮಣ್ಣಗೆ ಜ್ಞಾನ ಬೇಕು. ನೀನು ಇಲ್ಲೇನಲ್ಲ ಸೋಮಣ್ಣ, ಮಾಧುಸ್ವಾಮಿ ಸ್ಥಳೀಕ. ಟಿಕೆಟ್ ಕೊಟ್ಟಿದ್ರೆ ನಿಜವಾಗ್ಲೂ ಮುದ್ದನಮೇಗೌಡರು ಎದುರು ಗೆಲ್ಲೋರು. ಗೆಲ್ಲೋರು ಮಾಧುಸ್ವಾಮಿ. ಏನ್ ಹೇಳ ಮಾತಿಲ್ಲ. ಈಗ ಮುದ್ದನಮೇಗೌಡ ಗೆದ್ದೋಗೇನೆ, ಏನ್ ಹೇಳ ಮಾತಿಲ್ಲ ಸರ್. ಈಗ ತುಮಕೂರು ಜಿಲ್ಲೆ ಒಳಗೆ ಸರ್ ಒಟ್ಟು 4 ಜನ ಕಾಂಗ್ರೆಸ್ಸರು ಶಾಸಕರು ಅದಾರೆ, ಆರಾಮಾಗಿ ಎತ್ಕೊಬಿಡ್ತಾರೆ. ಮತ್ತೆ ನೀವು BJP ಇಬ್ಬರಾಳು ಇಲ್ಲಿ ತುಮಕೂರು ಟೌನಾಗ ರೂರಲ್ಲು ಅಲ್ವಾ ಸರ್? ಇನ್ನೆಲ್ಲದಾರೆ? ತಿಪ್ಟೂರು ಷಡಾಕ್ಷರಿ, KN ರಾಜಣ್ಣ, G ಪರಮೇಶ್ವರ್ ಅಲ್ವಾ ಗುರುಗಳೇ? ಬಟ್ ಇನ್ನೆಲ್ಲಿ ಗೆಲ್ತಾನೆ ಇವನು ಸೋಮಣ್ಣ? ಸೋಮಣ್ಣ ಸೋತ್ತು ಸುಣವಾಗಿ ಹೋಗೋದನ್ನು ಹೋಗ್ರಿ. ಮಾಧುಸ್ವಾಮಿ ಕೊಟ್ಟಿದ್ರೆ ಮಾಧುಸ್ವಾಮಿ ಗೆದ್ದಿರೋನು. ಈಗ ಇದು ಗ್ಯಾರಂಟಿ ಯೋಜನೆ ಕೊಟ್ಟಾರೆ ಗೌರ್ಮೆಂಟ್, ಎಷ್ಟು ಮಟ್ಟಿಗೆ ಬಡ ಜನಗಳಿಗೆ ಹೆಲ್ಪ್ ಆಗಿದೆ ಇಲ್ಲಿ ಸರ್? ಕಾಂಗ್ರೆಸ್ನಾಗಂತೂ ಕೆಲವು ಬಡ ಜನ ಹೆಂಗಸರು ಮಕ್ಕಳುಗಳೆಲ್ಲ ಆಗಿದೆ, ಗಂಡಸರು ಹಾಕಿಲ್ಲ. ಸಿದ್ದರಾಮಯ್ಯನ ಈ ಮಟ್ಟಕ್ಕೆ ಮಾಡ್ಬೋದಾಗಿತ್ತು, ಎಲ್ಲ ಸೋಮೇರಿ ಮಾಡ್ಬಿಟ್ಟಾನೆ ಸಿದ್ದರಾಮಯ್ಯನ ಇದು ಕೊಟ್ಟು. ಸರ್ ನಾವು ಕಾಂಗ್ರೆಸ್ ಅಂದ್ರೆ ಒಪ್ಪಲ್ಲ. ಬಟ್ BJP ಬಡ ಜನಕ್ಕೆ ಹೆಲ್ಪ್ ಆಗಿದೆಯಾ? ಹೆಲ್ಪ್ ಆಗಿದೆ. ಬಟ್ ಅವ್ರು ಆಗ್ತಾರೆ ಬಿಡ್ತಾರೋ ಎಷ್ಟು ಮಟ್ಟಿಗೆ ಐತೆ ಗೊತ್ತಿಲ್ಲ. ನಿಮ್ಗೆ ಯಾವ ಯೋಜನೆ ಸಿಕ್ಕಿದೆ ಸದ್ಯಕ್ಕೆ? ಈಗ ಸದ್ಯಕ್ಕೆ ಸಹ ನಮ್ಗಂತೂ ಯಾವುದು ಸಿಕ್ಕಿಲ್ಲ. ಕರೆಂಟ್ ಇದೊಂದು ಸಿಕ್ಕೈತೆ ಅಷ್ಟೇ. ಸಿಕ್ಕಿದ್ಯಾ? ಇಲ್ಲ ಸರ್, ಇವತ್ತು ಅರ್ಧ KG ಅಕ್ಕಿ ತಂದಿಲ್ಲ ದೇವರಣಗೂ. ಅಕ್ಕಿ ಸಿಗ್ಲಿಲ್ಲ. 2,000 ರೂಪಾಯಿ ಯೋಜನೆ ಸಿಕ್ತಿದ್ಯಾ? ಅದು ಗೊತ್ತಿಲ್ಲ, ನಮ್ಮ ಮನೆಯವ್ರನ್ನ ಕೇಳ್ಬೇಕು. ಅದೇನೇ ನಮ್ಮ ಮನೆಯವ್ರನ್ನ ಕೇಳ್ಬೇಕು. ಬಟ್ ಪಕ್ಷಾತೀತವಾಗಿ ಹಾಕಿರೋದು ಸರಿ ಅಂತೀರಾ ಇದನ್ನ? ಈ ಯೋಜನೆ ಕೊಟ್ಟರೆ ಪಕ್ಷಾತೀತವಾಗಿ ಹಾಕಿರೋದ್ರಾಗ ನಾವು ಮೋದಿ ಒಪ್ಕೊಂತೀವಿ ಇಲ್ಲ ಅಂತ ಹೇಳಲ್ಲ ಸರ್. ಸಿದ್ದರಾಮಯ್ಯ ಒಪ್ಕೋತೀರಿ ಅಂತ? ಒಪ್ಕೊಂತೀವಿ ಸರ್. ಇದು ಹೆಂಗಸ್ರ ಮಕ್ಕಳಿಗೆ ಒಳ್ಳೇದಾಗೈತೆ, ಬಟ್ ಒಳ್ಳೆ ಯೋಜನೆ ಆಗಿದೆ ಇಲ್ಲ ಅಂತ ಹೇಳಲ್ಲ ಸರ್. ಬಟ್ ಏನಪ್ಪ ಅಂದ್ರೆ ನಮ್ಮ ತುಮಕೂರು ಜಿಲ್ಲೆ ಒಳಗೆ ಮಾಧುಸ್ವಾಮಿಯರಿಗೆ BJP ಸೀಟ್ ಸಿಗ್ಬೇಕಾಯ್ತು. ಸಿಕ್ಲಿಲ್ಲ. ಮುದ್ದನಮೇಗೌಡ ಗೆದ್ರು. ಗೆದ್ದೋದು. ನಿಮ್ಮ ಹೆಸರು? ಗಾರೆ ಬೀರಪ್ಪ ಅಂತ. ಗಾರೆ ಬೀರಪ್ಪ.